ಈಗ ಗಂಡು ಮಗನ ಯಾಕೆ ಹಡೆದೆ ನನ್ನವ್ವ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಸಚಿನ್ ಶೇಖರ್ ಆನ್ ಸ್ಟೇಜ್ ಪ್ಲೀಸ್. ಗಂಡು ಮಗನ ಯಾಕೆ ಹಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಗಂಡು ಮಗನ ಯಾಕೆ ಹಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಗಂಡು ಮಗನ ಯಾಕೆ ಹಡದೆ ನನ್ನವ್ವ. ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ, ಪಡೆದೆನಿ ತಾಯೆಂಬ ಹಿರಿದಾದ ಹಣೆಯ ಪಟ್ಟಿ. ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ, ಪಡೆದೆನಿ ತಾಯೆಂಬ ಹಿರಿದಾದ ಹಣೆಯ ಪಟ್ಟಿ. ಆ ವೇಳೆಗೆ ವಿಧಿ ನಿನ್ನ ಮಾಡಿತು ವಿಧವೇ, ಆ ವೇಳೆಗೆ ವಿಧಿ ನಿನ್ನ ಮಾಡಿತು ವಿಧವೇ. ಒಂಟಿಯಾದೆ ಬಾಳಲಿ ನೀ ವಿಧಿಯಾಟವು ಇದುವೇ, ಒಂಟಿಯಾದೆ ಬಾಳಲಿ ನೀ ವಿಧಿಯಾಟವು ಇದುವೇ. ಗಂಡು ಮಗನ ಯಾಕೆ ಹಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಒಪ್ಪದಿಂದ ಸಾಕಿದೆ ನೀ ಅಪ್ಪನಿಲ್ಲದ ಮಗನ, ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವನ. ಒಪ್ಪದಿಂದ ಸಾಕಿದೆ ನೀ ಅಪ್ಪನಿಲ್ಲದ ಮಗನ, ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವನ. ಅವ್ವ ಎಂದು ಕರೆದಾಗ ಮುದ್ದಿಸಿದೆ ನೀನು, ಅವ್ವ ಎಂದು ಕರೆದಾಗ ಮುದ್ದಿಸಿದೆ ನೀನು. ಕೀಳಾಗಿ ಮಗ ಬೈಯೆ ಆಲಿಸಿದೆ ಅದನು, ಕೀಳಾಗಿ ಮಗ ಬೈ ಆಲಿಸಿದೆ ಅದನು. ಗಂಡು ಮಗನ ಯಾಕೆ ಹಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಒಂದು ಕಣ್ಣು ಕಣ್ಣಲ್ಲ, ಒಬ್ಬ ಮಗನು ಮಗನಲ್ಲ, ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ. ಗಂಡು ಮಗನ ಯಾಕೆ ಹಡದೆ ನನ್ನವ್ವ, ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ. ಸಚಿನ್, ಹಿಂದಿನ ಎಪಿಸೋಡಲ್ಲಿ ಗಂಡು ಮಗನ್ ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ಇವಾಗ ಗಂಡು ಮಗನ್ ಯಾಕೆ ಹಡ್ದೆ ನನ್ನವ್ವ, ಆ ದೇವ್ರೇ ಕನ್ಫ್ಯೂಸ್ ಆಗ್ಬಿಡ್ಬೇಕು, ಇವ್ನಿಗೆ ಏನು ಬೇಕಾ ಬೇಡವಾ ಅಂತ. ಅರ್ಚನವ್ವ, ಒಳ್ಳೆ ಪಾಯಿಂಟ್ ಹೇಳ್ದೆ ಅಮ್ಮ ನೀನು. ಹೌದಾ, ಯಾಕೆ ಹಿಂಗೆ ಮನ್ಸು ಬದಲಾಯ್ತು ನಿನಗೆ?
ಇನ್ನೂ ಮಗು ಕೊಟ್ಟಿಲ್ಲ ಮ್ಯಾಮ್, ಕೊಟ್ಮೇಲೆ ಡಿಸೈಡ್ ಮಾಡ್ಬೋದು. ಡಿಸೈಡ್ ಮಾಡೋದು. ಕೊಡೋಕ್ಕಿಂತ ಅಲ್ಲ, ಮುಂಚೆ ಮಗು- ಹುಷಾರಾಗೋಣ ಅಂತ. ಮಗು ಬರಕ್ ಮುಂಚೆನೆ ಈ ಪಾರ್ಟಿ ಕನ್ಫ್ಯೂಷನ್ ಆಗೋದ್ರೆ ಹೆಂಗೆ? ಬಟ್ ಎನಿವೆ ಭಾವ ತುಂಬ ಚೆನ್ನಾಗಿತ್ತು, ಒಳ್ಳೆ ಫೀಲಲ್ಲಿ ಹಾಡ್ದು, ಒಳ್ಳೆ ಟ್ಯೂನ್ ಇದು, ತುಂಬ ಅನಿಸೋಂಥ ಟ್ಯೂನ್ ಇದು. ಸುಮಾರು ಕಡೆ ಶಾರ್ಪ್ ಆಯಿತು ಕಣೋ ಇವತ್ತು. ಮತ್ತೆ ಫಸ್ಟ್ ಚರಣದಲ್ಲಿ ಫುಲ್ಲು ನೀಟಾಗಿ ಹಾಡ್ದೆ. ಅಂದರೆ ನನಗೆ ಆಶ್ಚರ್ಯ ಯಾಕಾಗೋದು ಅಂತಂದರೆ, ನೀನು ಕನ್ಸಿಸ್ಟೆಂಟ್ಲಿ ಶಾರ್ಪ್ ಆಗಲ್ಲ. ಈಗ ಒಂದ್ಸಲಿ ಶ್ರುತಿ ಜ್ಞಾನ ಇಲ್ಲ, ಶ್ರುತಿ ತಪ್ಪಿ ಹಾಡ್ತಾರೆ ಅಂದರೆ ಅವ್ರು ಆ್ಯಕ್ಚುಲಿ ಫುಲ್ ಸಾಂಗ್ ಶ್ರುತಿ ತಪ್ಪಿ ಆಚೆ ಹಾಡಬೇಕು. ನಿಂದು ಹಾಗಲ್ಲ, ನೀನು ನನಗೂ ಕನ್ಫ್ಯೂಸ್ ಮಾಡಿಸ್ತಿದೆ ಈಗ. ಫಸ್ಟ್ ಚರಣ ಎಲ್ಲ ಕರೆಕ್ಟಾಗಿ ಹಾಡ್ದು, ನೀಟಾಗಿ ಹಾಡ್ದು. ಮತ್ತು ಸೆಕೆಂಡ್ ಚರಣ ಬಂದ ತಕ್ಷಣ ಏನೋ ನೀನೇ ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ಟು ಮತ್ತೆ ಅಲ್ಲಿ ಇಲ್ಲಿ ಎಲ್ಲೋ ಹೋದಿ. ಅದೇ ನಿಂಗೆ ಗಂಡು ಮಗು ಬೇಕೋ ಬೇಡ ಅಂತ ಕನ್ಫ್ಯೂಷನ್ ಆಯಿತು. ಕನ್ಫ್ಯೂಷನಲ್ಲಿ ಸೊ ಸಂಗತಿಗಳು, ಭಾವನೆ ಎಲ್ಲ ತುಂಬ ಚೆನ್ನಾಗಿತ್ತು. ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದೆನಿತಾ ಎಂಬ ಹಿರಿದಾದ ಹಣೆಯ ಪಟ್ಟಿ. ಶ್ರುತಿ ಸುಮಾರು ಕಡೆ ಏರುಪೇರಾಯಿತು. ಅದು ನೀನು ಪ್ರತಿಯೊಂದು ಪದ, ಪ್ರತಿಯೊಂದು ಅಕ್ಷರನೂ ಹಾಡುವಾಗ ಶ್ರುತಿ ಕಡೆ ಒಂದು ಕ್ಷಣ ಕೂಡ ನೀನು ಡಿವೇಟ್ ಅಂದರೆ ಫೋಕಸ್ ಡಿವೇಟ್ ಮಾಡ್ಕೋಬೇಡ, ಆಯಿತಾ? ಓಕೆ ಮ್ಯಾಮ್. ಆವಾಗ ಶ್ರುತಿ ತಪ್ಪೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ಶೋರ್ ಮ್ಯಾಮ್. ಒಂದು ಕ್ಷಣ ಮನಸ್ಸು ಹಿಂಗೆ ಚಂಚಲ ಆಯಿತು, ಬೇರೆ ಕಡೆ ಹೋಯ್ತು ಅಂದ ತಕ್ಷಣ ಶ್ರುತಿ ಹೋಗುತ್ತೆ, ಆಯಿತಾ? ಓಕೆ ಮ್ಯಾಮ್. ಓಕೆಪ್ಪ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಸಚಿನ್, ಹಾಂ ಸರ್. ಎಷ್ಟು ಒಳ್ಳೆ ಕಾಮೆಂಟ್ಸ್ ಬಂತಲ್ಲ. ಅಲ್ಲ ಅದು ಹೌದು ಅನ್ಸುತ್ತೆ. ಅಲ್ಲ ಇವನ್ ಸಿಂಗಿಂಗಿಗೀಗ ಮತ್ತೆ ಆ ಮಗುದು ಕಮೆಂಟ್ ಹೇಳಿದ್ದು ಎರಡು ಮ್ಯಾಚ್ ಮಾಡಿ ಹೇಳ್ಬೇಕಂದ್ರೆ, ಗಂಡಾರ ಹುಟ್ಲಿ ಹೆಣ್ಣಾರ ಹುಟ್ಲಿ ಆರೋಗ್ಯವಾಗಿರೋ ಮಗು ಹುಟ್ಬೇಕಷ್ಟೇ. ಅಷ್ಟೇ. ನನಗೆ ಏನು ಅನಿಸ್ತು ಗೊತ್ತಾ, ನೀವು ಶಾರ್ಪ್ ಹಾಡೋದು ಇನ್ನೊಂದು ಮತ್ತೊಂದು ಯಾಕೆ ಅನ್ನೋದು, ಸಾಹಿತ್ಯದ ಕಡೆ ಫೋಕಸ್ ಮಾಡೋಕ್ಕೆ ಹೋಗ್ತೀರಿ, ಅಲ್ಲಿ ಏನೋ ತಪ್ಪಾಗ್ಬಿಡುತ್ತೆ ಅಂತ ಕೆಲವೆಲ್ಲ ಪದಗಳನ್ನ ನುಂಗ್ಕೋತಾ ಇದ್ರಿ. ಆ ದೃಷ್ಟಿಯಿಂದ ಅಲ್ಲಿ ನಿಮಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಅನಿಸುತ್ತೆ. ಆಮೇಲೆ ರೈಟ್ ಆರ್ ರಾಂಗ್? ಹಾಂ ಸರ್, ಅದು ಕಷ್ಟ ದುಃಖ ಹೋಗಿ ಕಷ್ಟ ಸುಖನೇ ಯಾವಾಗಲೂ ತಲೆಯಲ್ಲಿ ಬರ್ತಾ ಇತ್ತು. ದುಃಖ ಮಿಸ್ ಮಾಡ್ತೀನೇನೋ ಅಂತ. ಅದೇ ಆ ಪದಗಳನ್ನು ಏನೋ ಆಗ್ಬಿಡುತ್ತೆ ಅನ್ನೋ ದೃಷ್ಟಿಲಿ ಆ ಹಾಡುಗಾರಿಕೆ. ಮತ್ತು ನೀನು ಯಾವಾಗ ನಾನು ಯೋಚನೆ ಮಾಡೋದೇನು ಗೊತ್ತಾ, ಸೇಫರ್ ಝೋನ್ ಹುಡುಕ್ತಾ ಇದೆಯಾ ಅಂತ ಅನಿಸುತ್ತೆ. ಯಾರೇನಾರ ಮಾಡ್ಕೊಳ್ಳಿ, ನಾನು ಆರಾಮಾಗಿ ಒಂದಷ್ಟು ದಿನ ಹಾಡ್ಕೊಂಡು ಹೋಗ್ಬಿಡೋಣ, ಕಾಂಪಿಟೇಷನ್ಸ್ಗೆ ನೋಡ್ಕೊಳ್ಳೋಣ ಆಮೇಲೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಹಾಗೇನಿಲ್ಲ. ಹೊಸದು ಇನ್ನಷ್ಟು ಒಳ್ಳೊಳ್ಳೆ ಇದನ್ನು ಹುಡುಕಿ ಕಾಂಪಿಟೇಷನ್ ಇರೋ ಥರದ್ದು ಮಾಡ್ಕೊಂಡು ಬನ್ನಿ. ನಿಮ್ಮ ಧ್ವನಿನಲ್ಲಿ ಬೇಕು ಅದು. ಶೋರ್ ಸರ್. ಅಲ್ವಾ? ಹಾಂ ಸರ್. ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಈ ಹಾಡು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಭಾಳ ಒಳ್ಳೆ ಹಾಡು, ಜನಪದ ಶೈಲಿಯ ಹಾಡಿದು. ಒಳ್ಳೇದಾಗಲಿ ಸಚಿನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೇಮ್ಗಲ್ ಸರ್. ಸಚಿನ್, ಹಾಂ ಸರ್. ಸಾಫ್ಟ್ವೇರ್ ಇಂಜಿನಿಯರ್ ಹೇಳಿ ಕೇಳಿ ನೀವು ತುಂಬ ಸಾಫ್ಟಾಗಿ ತೊಗೊಂಡು ಹೋಗ್ಬಿಟ್ಟು ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತ. ಚೆನ್ನಾಗಿ ಆಡಿದ್ರಿ, ಒಳ್ಳೆ ಫೀಲ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್.